ಎಲ್ಲರಿಗೂ ಕೈಸಿರಿಗೆ ಸ್ವಾಗತ, ನಮಸ್ಕಾರ. ಈಗ ಬಟ್ಟೆ ಹೊಲಿದ ಮೇಲೆ ಯಾವ ಥರ ಬಟನ್ ಹಾಕೋದು, ಪ್ರೆಸ್ ಬಟನ್ ಹಾಕೋದನ್ನು ನಾನು ಇವಾಗ ತೋರಿಸ್ತೀನಿ. ಇವಾಗ ಇದು ಹೊಲಿದಿದ್ದು ನೋಡಿದ್ದೀರಲ್ಲ ಜಬ್ಲ, ಅದನ್ನು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ಫಸ್ಟು ಇಲ್ಲಿ ಸ್ವಲ್ಪ ಬಿಟ್ಟು ಒಂದು ಮಾರ್ಕ್ ಹಾಕ್ಕೋಬೇಕು. ಮೊದಲು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ ಸ್ವಲ್ಪ ಬಿಟ್ಟು ಒಂದು ಮಾರ್ಕು, ಆಮೇಲೆ ಇದೆರಡು ಸೆಂಟ್ರಲ್ಲಿ ಒಂದು ಮಾರ್ಕ್, ಇದೆರಡು ಸೆಂಟ್ರಲ್ಲಿ ಒಂದು ಮಾರ್ಕ್, ಈ ಥರ. ಹಾಗೆ ಒಟ್ಟು 5 ಮಾರ್ಕು, 1 2 3 4 5 ಮಾರ್ಕ್ ಹಾಕ್ಕೋಬೇಕು. ಒಂದು ಕಡೆ ಈ ಬಟನ್ನು, ಇನ್ನೊಂದು ಕಡೆ ಈ ಬಟನ್ ಹಾಕಬೇಕು. ಪ್ರೆಸ್ ಬಟನ್ ಅಂದರೆ ಇದು ಪ್ರೆಸ್ ಬಟನ್, ಇದು ಒಂದು ಭಾಗಕ್ಕೆ, ಇದು ಒಂದು ಭಾಗಕ್ಕೆ ಹಾಕಬೇಕಾಗುತ್ತೆ. ಇವಾಗ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಫಸ್ಟು ಈ ಗುಂಡಿಗಿರೋ ಬಟನ್ನು, ಅದನ್ನು ಫಸ್ಟು ಈ ಜಾಗದಲ್ಲಿ ಇಟ್ಕೋಬೇಕು. ಎಲ್ಲಿ ನಾವು ಇದು ಮಾಡ್ಕೋತೀವಿ ಆ ಜಾಗದಲ್ಲಿ ಇಟ್ಕೋಬೇಕು. ಮಾರ್ಕೆಲ್ಲ ಹಾಕ್ಕೊಂಡಿದ್ದೀವಿ ಅಲ್ಲಿ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಒಂದು 3 ಸರಿ ಇಲ್ಲ 4 ಸರಿ ಈ ಥರ ಈ ರಿಂಗ್ ಒಳಗಡೆ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ಈ ಜಾಗದಿಂದ ಪಕ್ಕಕ್ಕೆ ತಗೋಬೇಕು ಈ ಥರ. ಆವಾಗ ಇಲ್ಲಿ ಯಾವುದೇ ಅಡ್ಡ ದಾರ ಬರಲ್ಲ. ನೆಕ್ಸ್ಟು ಈ ಹೋಲ್ ಒಳಗಡೆ ಹಾಕ್ಕೊಂಡು ಇಲ್ಲೂ ಒಂದು 3 ಸಲ ಹಾಕ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಹೋಲ್ಗೆ ಕೆಳಗಡೆಯಿಂದನೇ ದಾರ ಹಿಂಗೆ ತಕ್ಕೋಬೇಕು. ಆವಾಗ ಅಡ್ಡ ದಾರಗಳು ಯಾವುದು ಬರಲ್ಲ, ನೀಟಾಗೂ ಕಾಣುತ್ತೆ. ಈ ಥರ ಇಲ್ಲಿನೂ ಒಂದು 3 ಸಲ ದಾರ ಹಾಕ್ಕೋಬೇಕು. ತಿರ್ಗಾ ನೆಕ್ಸ್ಟು ಇಲ್ಲಿ ಹಿಂಗೆ 4 ಹೋಲ್ಗಳಿಗೂ ನೀಟಾಗಿ ಒಂದು 3 ಸಲ ದಾರ ಸುತ್ತು ಹಾಕಿ ಆಮೇಲೆ ಗಂಟು ಹಾಕ್ಕೋಬೇಕಾಗುತ್ತೆ. ಈ ಥರ ಗಂಟು ಹಾಕಿ ಇದು ಕಟ್ ಮಾಡಿ ಈ ಥರ ಬರುತ್ತೆ. ಈಗ 4ನೇ ಹೋಲು ಫಿನಿಶ್ ಆಯಿತು. 4ನೇ ಹೋಲು ಫಿನಿಶ್ ಆಯಿತು ಅಂದರೆ ಈ ಬಟನ್ನು ಫುಲ್ ಫಿನಿಶ್ ಆಗಿದೆ. ನೆಕ್ಸ್ಟು ಫ್ಲ್ಯಾಟ್ ಆಗಿರೋ ಬಟನ್ ಯಾವ ಥರ ಹಾಕೋದಂತ, ಇದೇ ಥರ ಇಲ್ಲಿ 5 ಬಟನ್ನೂ ಹಾಕಬೇಕು. 1 2 3 4 5 ಬಟನನ್ನು ರೆಡಿ ಮಾಡಬೇಕು. ನೆಕ್ಸ್ಟು ನಾವು ಫ್ಲ್ಯಾಟ್ ಆಗಿರೋ ಬಟನ್ನು ಯಾವ ಥರ ಅಂತ ಈ ಕಡೆಗೆ ಸೇಮ್ ಅದೇ ಥರ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ನಿಮ್ಗೆ ತೋರಿಸಿದ್ನಲ್ಲ ಅದೇ ಥರ 1 2 3 4 5 ಕಡೆ ಮಾರ್ಕ್ ಮಾಡ್ಕೊಂಡಿದ್ವಿ.
ಇಲ್ಲಿ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಸೇಮ್ ಅದೇ ಥರನೇ ಹಾಕೋದು. ಇದು ಈ ಬಟನ್ ಇದು ಅಷ್ಟೇ. ಇಲ್ಲಿ ಫಸ್ಟ್ ಹೋಲ್ಗೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿನೂ 2 ಅಥವಾ 3 ಸರ್ತಿ ದಾರ ಹಾಕಬೇಕು. ಅದಾದಮೇಲೆ ನೆಕ್ಸ್ಟು 2ನೇ ಹೋಲ್ಗೆ ಕಾಣಿಸ್ತಾ ಇದೆಯಲ್ಲ, ನೆಕ್ಸ್ಟು 2ನೇ ಹೋಲ್ಗೆ ಈ ಥರ ದಾರ ಹಾಕ್ಕೊಳ್ಳೋದು. ಅದಾದಮೇಲೆ 3ನೇ ಹೋಲ್ಗೆ ಸೇಮ್ ಅದು ಆ ಕಡೆ ಹೆಂಗೆ ಮಾಡಿದ್ವಿ ಅದೇ ಥರ ಮಾಡಿ ನೆಕ್ಸ್ಟು 4ನೇ ಹೋಲ್ಗೆ ಇಲ್ಲಿ ಗಂಟು ಹಾಕ್ಕೊಳ್ಳೋದು. 4ನೇ ಹೋಲ್ಗೆ ದಾರ ಕಟ್ ಮಾಡ್ಕೊಳ್ಳೋದು. ಇವಾಗ ನಾವು ಎರಡೂ ಕಡೆ ಒಂದೇ ಸಮವಾಗಿ ಮಾರ್ಕ್ ಮಾಡಿರೋದ್ರಿಂದ ನೋಡಿ ಈ ಥರ ಒಂದಕ್ಕೊಂದು ಸಮನಾಗಿ ಪ್ರೆಸ್ ಆಗುತ್ತೆ ಈ ಥರ. ನೆಕ್ಸ್ಟು ನಾವು ಇದೇ ಮಾರ್ಕ್ಗೊಂದು ಇದು ಮಾರ್ಕ್ಗೊಂದು ಒಟ್ಟು 5 ಮಾರ್ಕ್ ಅದೇ ಥರ ಹಾಕ್ಕೋಬೇಕು. ಬಟ್ಟೆ ಎಲ್ಲ ಹೊಲ್ದ ಮೇಲೆ ಹೆಮ್ಮಿಂಗು ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿರಿ. ಫಸ್ಟ್ ಇದಕ್ಕೆ 2 ಎಳೆ ಪೋಣಿಸ್ಕೋಬೇಕು. 4 ಎಳೆ ಇಲ್ಲ, 2 ಎಳೆ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡೋದು. ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ ನೋಡಿ, ಹಿಂಗೆ ಇಲ್ಲಿ ಕೆಳಗಡೆ ಸಣ್ಣಗೆ ತಗೋಬೇಕು, ಮೇಲ್ಗಡೆನೂ ಸಣ್ಣ ಬಟ್ಟೆ ಸಣ್ಣಗೆ ತಗೋಬೇಕು. ಆವಾಗ ಹೊಲಿಗೆ ದಪ್ಪ ಬಿಡಲ್ಲ, ಸಣ್ಣಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದೇ ರೀತಿ ನೋಡಿ ಈ ಥರ ಸಣ್ಣಗೆ ಹೆಮ್ಮಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಹಿಂದೆ ನಮಗೆ ಏನು ಕಾಣಲ್ಲ, ಅಷ್ಟು ಸಣ್ಣ ಹಿಂದೆ ಏನು ಕಾಣಲ್ಲ, ನೀಟಾಗಿ ಕಾಣುತ್ತೆ. ಗೊತ್ತಾಗುತ್ತಲ್ಲ ಯಾವ ಥರ ಹೆಮ್ಮಿಂಗ್ ಮಾಡಬೇಕು ಅಂತ. ನೋಡಿ ಹೀಗೆ ಫುಲ್ಲು ಇದು ನೆಕ್ಕು ಫುಲ್ಲು ಇದೇ ಥರ ಹೆಮ್ಮಿಂಗ್ ಮಾಡಬೇಕು. ಪೂರ್ತಿ ಬ್ಲೌಸಲ್ಲಿ ನೆಕ್ ಫುಲ್ಲು ಈ ಲಾಸ್ಟ್ವರೆಗೂ ಹೆಮ್ಮಿಂಗ್ ಮಾಡಬೇಕು. ಹೊಲ್ದಿದ್ದಾದಮೇಲೆ ಹೆಮ್ಮಿಂಗ್ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ಇವಾಗ ಉಕ್ಸ್ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಉಕ್ಸ್ ಹಾಕೋಕ್ಕೆ ಮುಂಚೆ ನಿಮಗೆ ಫಸ್ಟೇ ಆಲ್ರೆಡಿ ತೋರಿಸಿದ್ದೀನಿ. 5 ಕಡೆ ಮಾರ್ಕ್ ಮಾಡ್ಕೋಬೇಕು. 1 2 3 4 5 5 ಕಡೆ ಮಾರ್ಕ್ ಹಾಕ್ಕೊಂಡು 5 ಉಕ್ಸನ್ನು ಹಾಕಬೇಕು. ಇವಾಗ ಉಕ್ಸ್ ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ. ಉಕ್ಸು ಇದು ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು. ಆ ಪ್ಲೇಸಲ್ಲಿ ಕರೆಕ್ಟಾಗಿ ಅಲಗಾಡದೆ ಇದ್ದಂಗೆ ಈ ಥರ ಇಟ್ಕೊಂಡು ಇದಕ್ಕೆ 4 ಎಳೆ ತಗೋಬೇಕು, 2 ಎಳೆ ಅಲ್ಲ. ಹೆಮ್ಮಿಂಗಿಗೆ 2 ಎಳೆ, ಇದಕ್ಕೆ 4 ಎಳೆ ತಗೋಬೇಕು. ತಗೊಂಡು ಈ ಥರ ಈ ಕಡೆ ಒಂದು 3 ಹೊಲಿಗೆ ಹಾಕ್ಕೋಬೇಕು. ನೆಕ್ಸ್ಟು ಇದರ ಪಕ್ಕದಲ್ಲಿ ಒಂದು 3 ಹೊಲಿಗೆ ಹಾಕ್ಕೋಬೇಕು. ಇದಾದಮೇಲೆ ಈ ಉಕ್ಸ್ ಅಲ್ಲಾಡಲ್ಲ, ಕರೆಕ್ಟಾಗಿ ಕೂತಿರುತ್ತೆ.
ಇವಾಗ ನಾವು ಇಲ್ಲಿ ಇದ್ರ ಸುತ್ತು ಬರಬೇಕು. ಇಲ್ಲಿ ಸೆಂಟ್ರಲ್ಲಿ ಕಂಬ ಮೇಲ್ಗಡೆ ದಾರ ಇಲ್ಲಿ ಒಂದು 3-4 ಹೊಲಿಗೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಒಂದು 3-4 ಹೊಲಿಗೆ ಮೇಲ್ಗಡೆವರೆಗೂ ಅಲ್ಲಾಡದೆ ಇದ್ದಂಗೆ ಇದರ ಮೇಲ್ಗಡೆನೂ ಹಾಕ್ಕೋಬೇಕು ಒಂದು ಹೊಲಿಗೆ. ಆಮೇಲೆ ಲಾಸ್ಟಲ್ಲಿ ಫಸ್ಟ್ ಸ್ಟೇಜ್ಗೆ ಬರಬೇಕು. ಫಸ್ಟ್ ಎಲ್ಲಿ ಶುರು ಮಾಡಿದ್ವಿ ಅಲ್ಲಿಗೆ ಬಂದು ಈ ಭಾಗದಲ್ಲಿ ಎಂಡಿಂಗ್ ಮಾಡಬೇಕು. ಈ ಜಾಗದಲ್ಲೇ ಎಂಡ್ ಮಾಡಿ ಗಂಟಾಕಿ ಕಟ್ ಮಾಡಬೇಕು. ಏನಾದ್ರು ಡೌಟ್ಸ್ ಇದ್ದರೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಗೊತ್ತಿರೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಈಗ ಹುಕ್ಸ್ ಆಯಿತು. ನೆಕ್ಸ್ಟ್ ದಾರ ಹೇಳಿ. ಇವಾಗ ಹುಕ್ಸ್ ಹಾಕೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ದರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಡೌಟ್ಸ್ ಇರೋದನ್ನು ಕೇಳಿರಿ. ನಾನು ಬೇಕಾದ್ರೆ ಮತ್ತೆ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟು ದಾರ ಹೆಂಗೆ ಹಾಕೋದು ಅಂತ ಈ ಸೈಡು ದಾರ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಇದೂ ಅಷ್ಟೇ 5 ಕಡೆ ಮಾರ್ಕ್ ಹಾಕ್ಕೋಬೇಕು. ನಾವು ಎಲ್ಲೆಲ್ಲಿ ಹುಕ್ಸ್ ಹಾಕಿರ್ತೀವಿ ಅದ್ರ ಸಮಕ್ಕೆ ಈ ಥರ ನೋಡಿಕೊಂಡು ಹಾಕ್ಕೋಬೋದು. ಇಲ್ಲಿ ಹುಕ್ಸ್ ಹಾಕಿದ್ದೀವಿ ಅಂದರೆ ಅದ್ರ ಸಮಕ್ಕೆ ಇದು ಮಾರ್ಕು ಈ ಥರ ಹಾಕ್ಕೊಂಡು ಈ ಭಾಗದಲ್ಲಿ ದಾರ ಹಾಕ್ಕೋಬೇಕು. ಇದು ಬರೀ ನೋಡೋದು ಮಾತ್ರ ಅಲ್ಲ, ನೀವು ಟ್ರೈ ಮಾಡಬೇಕು, ಕಲಿಬೇಕು. ನೋಡಿರಿ, ಇದು ದಾರ ಹಾಕೋದು. ಇದು 4 ಎಳೆ 3 ಸರ್ತಿ ಹಾಕ್ಕೋಬೇಕು. 1 ಸರ್ತಿ, 2 ಸರ್ತಿ, 3 ಸರ್ತಿ ಒಂದೇ ಸಮನಾಗಿ ಹಾಕ್ಕೋಬೇಕು. ಇದು ಹಾಕ್ಕೊಂಡ್ಮೇಲೆ ನೆಕ್ಸ್ಟು ನಾಟ್ ಮಾಡ್ಕೋಬೇಕು. ಇದು ಒಂದೇ ಸಮ ಇದೆಯಾ ನೋಡ್ಕೋಬೇಕು. ಬಟ್ಟೆಗೆ ಚುಚ್ಕೋಬಾರ್ದು, ಬರೀ ದಾರನೇ ತೋರಿಸ್ಕೋಬೇಕು. ಇದು 3 ಎಳೆ ದಾರ ಹಾಕಿದ್ಮೇಲೆ ನೋಡ್ಕೋಬೇಕು ಬಟ್ಟೆಗೆ ಏನಾದ್ರು ಸಿಕ್ಕಾಕೊಂಡಿದ್ಯಾ ಏನು ಅಂತ. ಈ ಥರ ಕ್ಲೀನಾಗಿ ಇದಾಗಬೇಕು. ಈಗ ಒಂದು ನಾಟ್ ಹಾಕ್ಕೋಬೇಕು. ಆ ನಾಟು ಸ್ಟಾರ್ಟಿಂಗ್ ಈ ಮೂಲೆಯಿಂದ ಬರಬೇಕು. ಫಸ್ಟ್ ನಾಟು ಈ ಮೂಲೆಗೆ ಬರಬೇಕು. ನೆಕ್ಸ್ಟು ಅದ್ರ ಪಕ್ಕ ನೀಟಾಗಿ ನೋಡಿ, ಈ ನಾಟ್ ಹಿಂಗೆ ಮೇಲೇ ಬರಬೇಕು. ಒಂದ್ರ ಪಕ್ಕ ಒಂದು ಬರಬೇಕು, ಒಂದ್ರ ಮೇಲೊಂದು ಬರಬಾರ್ದು, ಇಲ್ಲ ಗಂಟು ಆಗಬಾರ್ದು. ಒಂದೇ ಸಮ ಈ ಥರ ಒಂದ್ರ ಪಕ್ಕ ಒಂದೇ ಬರಬೇಕು. ಹಿಂಗೆ ಈ ಕೊನೆವರೆಗೂ ಅದೇ ಥರ ಪಕ್ಕದಲ್ಲೇ ಗಂಟುಗಳು ಹಾಕ್ಕೊಂಡು ಹೋಗ್ಬೇಕು.
ಕ್ಲೀನಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿ 5 ಉಕ್ಸ್ಗಳನ್ನೂ ಹಾಕಬೇಕು. 1 2 3 4 5 ಉಕ್ಸು ಹಾಕಿದ್ಮೇಲೆ ದಾರ ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದಕ್ಕೆ ಆಪೋಸಿಟಾಗಿ ದಾರ. ಹಿಂಗೆ ಆಪೋಸಿಟಾಗಿ ಈ ಉಕ್ಸ್ ನೇರವಾಗಿ ದಾರನ ಹಾಕಬೇಕು. ದಾರ ಹಾಕೋಕ್ಕೆ ಮುಂಚೆ ನಾವು ಮೊದಲೇ ಹೇಳ್ದಂಗೆ ಮಾರ್ಕ್ಗಳು ಹಾಕ್ಕೋಬೇಕು. ಈ ಸೂಜಿ ಉಕ್ಸ್ ನೇರಕ್ಕೆ ಒಂದೊಂದು ಮಾರ್ಕು. ಹಿಂಗೆ 5 ಮಾರ್ಕ್ ಹಾಕ್ಕೋಬೇಕಾಗುತ್ತೆ. ಇವಾಗ ಯಾವ ಥರ ದಾರ ಹಾಕೋದು ಅಂತ ಹೇಳ್ತೀನಿ. ಇದಕ್ಕೂ 4 ಎಳೆ ದಾರ ಪೋಣಿಸ್ಕೋಬೇಕಾಗುತ್ತೆ. ಈ ಥರ 4 ಎಳೆ ದಾರ ಪೋಣಿಸ್ಕೋಬೇಕಾಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇದು ಮಾರ್ಕಿಂದ ಸ್ವಲ್ಪ ಹಿಂದೆ ಸ್ಟಾರ್ಟ್ ಮಾಡಿ ಈ ಮಾರ್ಕಿಂದ ಮುಂದೆ ಸ್ವಲ್ಪ, ಅಂದರೆ ಮಾರ್ಕ್ ಸೆಂಟ್ರಿಗೆ ಬರೋ ಥರ ಹಿಂಗೆ ತಿರ್ಗಾ ಇನ್ನೊಂದು ಟೈಮು. ನೆಕ್ಸ್ಟು ಇನ್ನೊಂದು ಟೈಮ್, 3 ಟೈಮ್. ಇವಾಗ ಎಷ್ಟು ದಪ್ಪ ಬಂದಿದೆ. ಇವಾಗ ನಾಟ ಹಾಕ್ಕೊಂಡು ಹೋಗೋದು. ಗಂಟುಗಳನ್ನ ಈ ಥರ ಬಟ್ಟೆಗೆ ಸಿಗದೇ ಇದ್ದಂಗೆ ಬರೀ ದಾರಕ್ಕೆ ಸೂಜಿ ಬರಬೇಕು ಆ ಥರ ಮಾಡಿ ಈ ದಾರಾನ ಸೂಜಿ ಮೇಲೆ ಈ ಥರ ಹಾಕಿ ನಾಟು ಈ ಸ್ಟಾರ್ಟಿಂಗು ಇಲ್ಲಿಂದ ಹಾಕಬೇಕು. ತಿರ್ಗಿ ಅದೇ ಥರ ನೆಕ್ಸ್ಟು ಇನ್ನೊಂದು ಇಲ್ಲಿಗೆ ಹಾಕಬೇಕು. ನೆಕ್ಸ್ಟು ಅದ್ರ ಪಕ್ಕನೇ ಹಾಕ್ಕೊಂಡು ಹೋಗಬೇಕು. ಹಿಂಗೆ ಗಂಟೆಲ್ಲ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ನೋಡಿ ಈ ಥರ ಒಂದ್ರ ಪಕ್ಕದಲ್ಲಿ ಒಂದು ನೀಟಾಗಿ ಹಾಕ್ಕೋಬೇಕು. ನಿಧಾನಕ್ಕೆ ನೋಡಿ ನೀಟಾಗಿ ಮಾಡೋದನ್ನ ಕಲೀರಿ. ಬರೀ ನೋಡೋದೆಲ್ಲ ಕಲೀರಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ನೆಕ್ಸ್ಟು ನಿಮಗೆ ಯಾವುದಾದ್ರು ಡೌಟ್ ಕಮೆಂಟ್ಸ್ ಮಾಡಿದ್ರೆ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಮುಗೀತು. ಇಲ್ಲಿಂದ ಇಲ್ಲಿವರೆಗೂ ಬಂತು. ಚೈನ್ ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೋತೀನಿ. ಚೈನ್ ನೀಟಾಗಿ ಇಲ್ಲಿಂದ ಇಲ್ಲಿವರೆಗೂ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಹಿಂಗೆ ಒಂದೇ ಸಮ ಬರಬೇಕು. ಗಂಟು ಮೇಲೆ ಗಂಟು ಬರಬಾರ್ದು. ಆವಾಗ ನೋಡೋದಕ್ಕೆ ನೀಟಾಗಿರುತ್ತೆ. ನೆಕ್ಸ್ಟು ಹಿಂದೆಗೆ ಒಂದು ಗಂಟು ಹಾಕಿ ಕ್ಲೋಸ್ ಮಾಡಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನಮಸ್ಕಾರ.